ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಇಡಿ ದಾಳಿ ಅಂತ್ಯಗೊಂಡಿದೆ. ಸರಿ ಸುಮಾರು 9 ಗಂಟೆಗಳ ಕಾಲ ನಡೆದಂತ ಇಡಿ ದಾಳಿ ಈಗ ಅಂತ್ಯಗೊಂಡಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಇಡಿ ದಾಳಿಯನ್ನ ಏನ್ ಮಾಡಿತ್ತು ಆ ದಾಳಿ ಈಗ ಅಂತ್ಯ ಆಗಿದೆ. 9 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳ ಪರಿಶೀಲನೆ ಆಗಿದೆ. ಮನೆಯಲ್ಲಿ ಇದ್ದಂತ ಕೆಲವು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಜ್ಞಾನೇಂದ್ರ ಕುಮಾರ್ ನಿವಾಸದಲ್ಲಿ ಪರಿಶೀಲನೆ ಮುಗಿಸಿದೆ ಇಡಿ ಟೀಮ್. ಜ್ಞಾನೇಂದ್ರ ಯುಪಿಗೆ ಹೋಗಿದ್ದಾರೆ ಎಂದಿರುವಂತಹ ಗೃಹ ಸಚಿವರು, ಆದರೆ ಜ್ಞಾನೇಂದ್ರ ಎಲ್ಲಿದ್ದಾರೆ ಎಂಬ ಬಗ್ಗೆ ಸಿಕ್ಕಿಲ್ಲ ಸ್ಪಷ್ಟ ಮಾಹಿತಿ. ಈತ ಜ್ಞಾನೇಂದ್ರ ಕುಮಾರ್ ಅನುಪಸ್ಥಿತಿಯಲ್ಲಿ ಅವರ ಮನೆಯಲ್ಲಿ ಇಡಿ ತಲಾಶ್ ಮಾಡಿದೆ. ಮನೆಯಲ್ಲಿ ಜ್ಞಾನೇಂದ್ರ ಕುಮಾರ್ ಇಲ್ಲ, ಅವರ ಅನುಪಸ್ಥಿತಿ, ಅವರ ಗೈರು ಹಾಜರಾತಿ, ಅದರಲ್ಲೇನೆ ಈಗ ನೇರವಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ನ ಮಾಡಿದರು, ಅವರೆಲ್ಲೂ ಹೋಗಿಲ್ಲ ರೀ, ಅವ್ರ ಫಾದರ್ಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಅವರು ಅವರ ನೇಟಿಗೆ ಹೋಗಿದ್ದಾರೆ ಅಂತ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಇಡಿ ದಾಳಿ ನಡೆಸಿತ್ತು, ಈಗ ಅಂತ್ಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಬರೋಬ್ಬರಿ 9 ಗಂಟೆಗಳ ಕಾಲ ನಡೆದಂತ ಪರಿಶೀಲನೆ, ತಪಾಸಣೆ, ದಾಖಲಾತಿಗಳನ್ನ ಕೊಂಡೊಯ್ದಿದ್ದಾರೆ ಅನ್ನೋ ಮಾಹಿತಿ ಏನ್ ಸಿಗ್ತಾ ಇದೆ? ಪಶು ವೈದ್ಯಾಧಿಕಾರಿಗಳ ಹುದ್ದೆಯಲ್ಲಿ ಅಕ್ರಮ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಇಡಿ ಅಧಿಕಾರಿಗಳು ಬೆಂಗಳೂರಿನ ಜಯಮಹಲ್ ಬಳಿ ಇರುವಂತಹ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡುತ್ತೆ. ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಆಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಯಾರು ಕೂಡ ಮನೆಯಲ್ಲಿ ಇರೋದಿಲ್ಲ, ಕೇವಲ ಸೆಕ್ಯೂರಿಟಿ ಮಾತ್ರ ಮನೆ ಬಳಿ ಇರ್ತಾನೆ. ಮನೆಯ ಓನರ್ ಆಗಿರ್ಬೋದು ಯಾರು ಕೂಡ ಮನೆ ಒಳಗಡೆ ಇಲ್ಲ, ಹೀಗಾಗಿ ಒಳಗಡೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾವಾಗ ಸೆಕ್ಯೂರಿಟಿ ಅಪೋಸ್ ಮಾಡ್ತಾನೆ, ಆಗ ಸ್ಥಳೀಯರ ಸಮ್ಮುಖದಲ್ಲಿ ನಕಲಿ ಕೀ ಮೇಕರ್ ಅನ್ನ ಕರೆಸಿ ಕೀಯನ್ನ ಓಪನ್ ಮಾಡಿಸಿ ಹೊರಗಡೆ ಹೋಗುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳು ಯಾವುದೇ ದಾಳಿಯನ್ನ ಮಾಡಿದ್ರೆ ಬೆಳಗಿನ ಜಾವ ಮಾಡ್ತಾರೆ. ವಿಶೇಷ ಅಂದ್ರೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ನಕಲಿ ಕೀ ಮೇಕರ್ ಅನ್ನ ಕರೆಸಿ ಕೀ ಓಪನ್ ಮಾಡಿ ಒಳಗಡೆ ಹೋಗುವಂತ ಸಂಪೂರ್ಣ ಚಿತ್ರಣವನ್ನ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. 3 ಗಂಟೆಗೆ ಶುರುವಾದಂತ ಇಡಿ ದಾಳಿ ತಡರಾತ್ರಿ 1 ಗಂಟೆವರೆಗೂ ಕೂಡ ನಡೆದಿರುವಂತದ್ದು. ಸರಿಸುಮಾರು 9 ಗಂಟೆಗಳ ಕಾಲ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಕೆಲವೊಂದಷ್ಟು ಮಹತ್ವದ ದಾಖಲಾತಿಗಳನ್ನ ವಶಕ್ಕೆ ತಗೊಂಡಿರುವಂತದ್ದು. ಇಡಿ ಅಧಿಕಾರಿಗಳು ಯಾಕೆ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ, ಕಳೆದ ಜನವರಿನಲ್ಲಿ 400 ಹುದ್ದೆಗಳಿಗೆ ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಕೆಪಿಎಸ್ಸಿ ಇಂದ ಪರೀಕ್ಷೆ ನಡೆದಿರುತ್ತೆ. ಈ ಪರೀಕ್ಷೆಯ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದು ಇದೇ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್. ಜ್ಞಾನೇಂದ್ರ ಕುಮಾರ್ ಮೂಲತಃ ಉತ್ತರ ಪ್ರದೇಶ ಮೂಲದವರು, ಆದರೆ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿಯಾಗಿ ಕಳೆದ ಕೆಲವು ವರ್ಷಗಳಿಂದ ಕರ್ನಾಟಕದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಕಳೆದ ಜನವರಿಯಲ್ಲಿ ಎಕ್ಸಾಮ್ ಆದಂತ ಸಂದರ್ಭದಲ್ಲಿ ಕೆಪಿಎಸ್ಸಿಯ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದಂತ ಜ್ಞಾನೇಂದ್ರ ಕುಮಾರ್ ಮಾರ್ಚ್ವರೆಗೂ ಕೂಡ ಕೆಪಿಎಸ್ಸಿಯಲ್ಲೇ ಇದ್ರು. ನಂತರ ಎಂಎಸ್ಎಂಇ ಇಲಾಖೆಗೆ ಇತ್ತೀಚೆಗೆ ವರ್ಗಾವಣೆಯನ್ನಗೊಂಡಿದ್ರು. ಆಗಸ್ಟ್ 18ನೇ ತಾರೀಕು ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಸಾವ್ಕಾರ್, ಕೆಪಿಎಸ್ಸಿಯ ಮಾಜಿ ಚೇರ್ಮನ್ ಅವರ ನಿವಾಸ, ಸ್ವತಃ ಕೆಪಿಎಸ್ಸಿ ಕಚೇರಿ ಸೇರಿದಂತೆ 21 ಕಡೆಗಳಲ್ಲಿ ದಾಳಿಯನ್ನ ಮಾಡುತ್ತೆ. ದಾಳಿಯನ್ನ ಮಾಡಿದಂತ ನಂತರದಲ್ಲಿ ಆಗಸ್ಟ್ 18ನೇ ತಾರೀಕು ಏಕಕಾಲಕ್ಕೆ 21 ಕಡೆ ದಾಳಿ ಆಗುತ್ತೆ. ನಂತರದಲ್ಲಿ ಅವತ್ತಿನ ದಿನ ದಾಳಿ ಆದಾಗ ಕೆಲವೊಂದಷ್ಟು ಜನ ಅಭ್ಯರ್ಥಿಗಳ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಾರೆ. ಅಂದ್ರೆ ಸಂಶಯಾಸ್ಪದ ಅಭ್ಯರ್ಥಿಗಳು ಯಾರಿರ್ತಾರೆ ಅಂದ್ರೆ ಕೆಲವೊಂದಷ್ಟು ಜನ ಏನ್ ನೇಮಕಾತಿ ಆಗಿರ್ತಾರೆ, ಅಕ್ರಮವಾಗಿ ಸೆಲೆಕ್ಟ್ ಆಗಿರ್ತಾರೆ, ಅವರ ನಿವಾಸಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿ ವೇಳೆ ಹಾಸನ ಮೂಲದ ಓರ್ವ ಅಭ್ಯರ್ಥಿ ಎಕ್ಸಾಮ್ಗಿಂತ 1 ದಿನ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆ ನಮ್ಮ ಕೈಗೆ ಸೇರಿತ್ತು. ರೆಸಾರ್ಟ್ ನಲ್ಲಿ ಅಭ್ಯರ್ಥಿಗಳನ್ನ ಸೇರಿಸಿ ಪ್ರಶ್ನೆ ಪತ್ರಿಕೆಗಳನ್ನ ಕೈಗೆ ಕೊಟ್ಟು ತರಬೇತಿಯನ್ನ ಕೊಟ್ಟಿದ್ರು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹುದ್ದೆ 300 ಅಂಕಗಳಿಗೆ ಏನು ಎಕ್ಸಾಮ್ ನಡೆಯುತ್ತೆ, 300 ಅಂಕಗಳ ಪ್ರಶ್ನೆ ಪತ್ರಿಕೆ ಕೂಡ ಸೋರಿಕೆ ಆಗಿತ್ತು ಅನ್ನೋ ಮಾಹಿತಿ ಯಾವಾಗ ಅಭ್ಯರ್ಥಿಗಳಿಂದ ಇಡಿ ಅಧಿಕಾರಿಗಳ ಮಾಹಿತಿ ಬರುತ್ತೆ, ಅದು ಕೂಡ ದಾವಣಗೆರೆಯ ಒಂದು ರೆಸಾರ್ಟ್ ನಲ್ಲಿ 25ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಕ್ವಶನ್ ಪೇಪರ್ ಅನ್ನ ಕೊಟ್ಟು ಟ್ರೈನಿಂಗ್ ಅನ್ನ ಕೊಡಲಾಗಿತ್ತು ಅನ್ನೋ ಮಾಹಿತಿ ಇಡಿ ಅಧಿಕಾರಿಗಳ ಕಿವಿಗೆ ಬೀಳುತ್ತೆ. ಆಗ ಬೆಂಗಳೂರಿನ ಹೊರವಲಯ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳು ಸೇರಿದಂತೆ ಅಭ್ಯರ್ಥಿಗಳಿಗೆ ಎಲ್ಲಿ ಅಕ್ರಮವಾಗಿ ಅವ್ರಿಗೆ ತರಬೇತಿಯನ್ನ ಕೊಟ್ಟಿದ್ರು, ಕ್ವಶನ್ ಪೇಪರ್ಗಳು ಲೀಕ್ ಆಗಿತ್ತು, ರೆಸಾರ್ಟ್ಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಆಗಸ್ಟ್ 19ನೇ ತಾರೀಕು ಈ ವಿಚಾರವನ್ನ ತಿಳ್ಕೊಂಡಂತ ಜ್ಞಾನೇಂದ್ರ ಕುಮಾರ್ ಅವರು ಎಕ್ಸಾಮ್ ಕಂಟ್ರೋಲರ್ ಆಗಿ ಅವರೇ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಎಕ್ಸಾಮ್ಗಿಂತ ಮುಂಚಿತವಾಗಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅನ್ನೋ ವಿಚಾರ ಇಡಿ ಅಧಿಕಾರಿಗಳ ಗಮನಕ್ಕೆ
ಗಮನಕ್ಕೆ ಬರುತ್ತೆ. ಆದ್ರೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಹುದ್ದೆಯಲ್ಲಿ 400 ಹುದ್ದೆಗಳಿಗೆ ತಲಾ ಪ್ರತಿ ಹುದ್ದೆಗೂ ಕೂಡ 70 ರಿಂದ 80 ಲಕ್ಷ ಹಣವನ್ನ ಪಡೆದು ಅಕ್ರಮವಾಗಿ ನೇಮಕಾತಿ ಮಾಡಿದ್ದಾರೆ ಅಂತೇಳಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣ ದಾಖಲಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳ ಗಮನಕ್ಕೆ ಬರುವಂತದ್ದು ಎಕ್ಸಾಮ್ಗಿಂತ ಮುಂಚಿತವಾಗಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಂತೇಳಿ. ಯಾವಾಗ ಕ್ವಶನ್ ಪೇಪರ್ ಲೀಕ್ ಆಯಿತು ಅನ್ನೋ ವಿಚಾರ ಗಮನಕ್ಕೆ ಬರುತ್ತೆ. ಆಗ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದಂತ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆಗೆ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ. ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಬಹುದು, ದಾಳಿ ಮಾಡಬಹುದು ಅನ್ನೋ ಮಾಹಿತಿ ಪಡ್ಕೊಂಡಂತ ಜ್ಞಾನೇಂದ್ರ ಕುಮಾರ್ ಆಗಸ್ಟ್ 20ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ದೆಹಲಿಗೆ ಇಂಡಿಗೋ ವಿಮಾನದಲ್ಲಿ ಅವರು ಪ್ರಯಾಣವನ್ನು ಬೆಳೆಸಿರುವಂಥದ್ದು. ದೆಹಲಿಯಿಂದ ಉತ್ತರ ಪ್ರದೇಶಕ್ಕೆ ಹೋಗಿರುವಂಥದ್ದು. ಈ ಇಡಿ ದಾಳಿ ಆಗ್ತಿದ್ದಂಗೆ ತಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಯಾರ ಸಂಪರ್ಕಕ್ಕೂ ಕೂಡ ಜ್ಞಾನೇಂದ್ರ ಕುಮಾರ್ ಬರೋದಿಲ್ಲ. ಸ್ವತಃ ಆ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅವರ ತಂದೆಯವರಿಗೆ ಹುಷಾರಿರೋದಿಲ್ಲ, ಹೀಗಾಗಿ ರಜೆಗೆ ಅಪ್ಲೈಯನ್ನು ಮಾಡಿದ್ರು. ರಜೆ ಇದ್ದಂಥ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಸ್ವತಃ ನನ್ನ ಜೊತೆ ಮಾತನಾಡಿದ್ದಾರೆ. 1-2 ದಿನಗಳಲ್ಲಿ ಬೆಂಗಳೂರಿಗೆ ಬರ್ತಾರೆ ಅನ್ನೋ ಮಾಹಿತಿಯನ್ನ ಸ್ವತಃ ಖುದ್ದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಇದಾದಂಥ 2 ದಿನಗಳಲ್ಲಿ ಇಡಿ ಅಧಿಕಾರಿಗಳು ಬೆಂಗಳೂರಿನ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿ 9 ಗಂಟೆಗಳ ಕಾಲ ಶೋಧ ಕಾರ್ಯವನ್ನು ಮಾಡಿರುವಂತದ್ದು. ಮಧುಸೂದನ್, ವೆರಿ ಇಂಟ್ರೆಸ್ಟಿಂಗ್. ಶಿವಕುಮಾರ್, ಈಗಾಗಲೇ ನೀವು ಉಲ್ಲೇಖ ಮಾಡ್ತಾ ಇದ್ರಿ, ಗೃಹ ಸಚಿವರು ಕೂಡ ನನಗೆ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಬಟ್ ವಿಷಯ ಏನು ಅಂದ್ರೆ, ಯಾವಾಗ ಶಿವಶಂಕರಪ್ಪ ಸಾಹುಕಾರ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ, ಬರೋಬ್ಬರಿ 40 ಗಂಟೆಗಳಿಗೂ ಹೆಚ್ಚು ಕಾಲ ಇದನ್ನ ಅರ್ಥಂತ ಜ್ಞಾನೇಂದ್ರ ಕುಮಾರ್ ಆದ ಬಳಿಕವೇ ರಜಕ್ಕೆ ಅಪ್ಲೈ ಮಾಡಿ ಏನಾದ್ರು ತೆರಳಿದ್ರ ಅನ್ನೋ ಒಂದು ಸಂಶಯ. ಜೊತೆಗೆ ಜ್ಞಾನೇಂದ್ರ ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನ ಮಾಡಿರೋ ಅಂತದ್ದು ಏನೆಲ್ಲ ಮೇಜರ್ ದಾಖಲಾತಿಗಳು ಅವ್ರಿಗೆ ಸಿಕ್ಕಿರುವಂತಹ ಸಾಧ್ಯತೆ ಇದೆ, ಇದ್ರ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಇಡೀ ಪ್ರಕರಣದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ಇಡಿ ಅಧಿಕಾರಿಗಳಿಗೆ. ಯಾಕಂದ್ರೆ ಇಡಿ ಅಧಿಕಾರಿಗಳು ದಾಳಿ ಮಾಡುವಂಥದ್ದು, ಜೊತೆಗೆ ಪಶುವೈದ್ಯಾಧಿಕಾರಿಗಳ ಹುದ್ದೆಯ ನೇಮಕಾತಿ ಹಗರಣದಲ್ಲಿ ಮೊದಲಿಗೆ ಆರೋಪವನ್ನು ಕೇಳಿ ಬರುವಂಥದ್ದು, ಪರೀಕ್ಷಾರ್ಥಿಗಳು ಹೋಗಿ ನೇರವಾಗಿ ದೂರನ ಕೊಡುವಂಥದ್ದು, ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ, ಹಣವನ್ನ ಪಡ್ಕೊಂಡು ಮಧ್ಯವರ್ತಿಗಳಿಂದ ಒಂದು ಹುದ್ದೆಗೆ 70 ರಿಂದ 80 ಲಕ್ಷ ಹಣವನ್ನ ಪಡ್ಕೊಂಡು ಆ ಹುದ್ದೆಯನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ, ಅಕ್ರಮ ನಡೆದಿದೆ ಅಂತೇಳಿ ಪರೀಕ್ಷಾರ್ಥಿಗಳು ದೂರನ್ನ ಕೊಡ್ತಾರೆ. ರಾಜ್ಯ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಪ್ರಕರಣಕ್ಕೆ ಇಡಿ ಕೂಡ ಎಂಟ್ರಿ ಆಗುತ್ತೆ. ಸ್ವತಃ ಇಡಿ ಗಮನಕ್ಕೂ ಕೂಡ ಇರೋದಿಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಂತೇಳಿ. ಯಾವಾಗ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂದ್ರೆ ಸೆಲೆಕ್ಟ್ ಆಗಿದ್ದಂತ ಕೆಲವೊಂದಷ್ಟು ಸಂಶಯಾಸ್ಪದ ಅಭ್ಯರ್ಥಿಗಳೇನಿರ್ತಾರೆ ಅವರ ಮನೆಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡುತ್ತೆ. ಆಗ ಪ್ರಕರಣ ಹೊಸ ತಿರುವನ್ನ ಪಡ್ಕೊಳ್ಳುವಂಥದ್ದು. ಕೇವಲ ಹಣವನ್ನ ಪಡ್ಕೊಂಡು ನೇಮಕಾತಿಯನ್ನ ಮಾಡಿಲ್ಲ, ಅಭ್ಯರ್ಥಿಗಳನ್ನ ಮೊದಲೇ ಕರೆಸಿ ರೆಸಾರ್ಟ್ಗಳಲ್ಲಿ ಟ್ರೈನಿಂಗ್ ಅನ್ನ ಕೊಡಲಾಗಿತ್ತು. ನೇರವಾಗಿ ರೆಸಾರ್ಟ್ನಿಂದ ಚುನಾವಣಾ ಕೇಂದ್ರಗಳಿಗೆ ಕರ್ಕೊಂಡ್ ಬಂದಿದ್ರು. ಮೊದಲೇ ಒಂದು ದಿನ ಮುಂಚಿತವಾಗಿ ಅವ್ರ ಕೈಗೆ ಕ್ವಶನ್ ಪೇಪರ್ ಬಂದು 300ಕ್ಕೆ 300 ಮಾರ್ಕ್ಸ್ನ ಕ್ವಶನ್ ಪೇಪರ್ ಕೂಡ ಅಭ್ಯರ್ಥಿಗಳ ಕೈಗೆ ಕೊಡಲಾಗಿತ್ತು ಅನ್ನೋ ವಿಚಾರ ಯಾವಾಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆಗ ಇಡಿ ಅಧಿಕಾರಿಗಳು ಕೇವಲ ಕೆಪಿಎಸ್ಸಿಯ ಸದಸ್ಯರಾಗಿದ್ದಂಥ ಕೆಲವೊಂದಷ್ಟು ಜನ ಕೆಪಿಎಸ್ಸಿ ಕಚೇರಿ ಮೇಲೆ ದಾಳಿ ಮಾಡಿ ದಾಖಲಾತಿಗಳನ್ನು ವಶಪಡಿಸಿಕೊಳ್ಳೋದು ಅಷ್ಟೇ ಅಲ್ಲ, ಶಿವಶಂಕರಪ್ಪ ಸಾಹುಕಾರ್ಗೆ ಸೇರಿದಂಥ ಹಲವು ಕಡೆಗಳಲ್ಲಿ ದಾಳಿ ಮಾಡಿದ್ದಲ್ಲ. ಆಗ ಇಡಿ ಅಧಿಕಾರಿಗಳು ಎಕ್ಸಾಮ್ ಕಂಟ್ರೋಲರ್ ಆಗಿದ್ದು ಯಾರು, ಎಕ್ಸಾಮ್ ಅನ್ನು ನಡೆಸಿದ್ಯಾರು ಅಂದ್ರೆ ಇಡೀ ಎಕ್ಸಾಮ್ ಏನಿದೆ 400 ಹುದ್ದೆಗಳ ಪಶು ವೈದ್ಯಾಧಿಕಾರಿಗಳ ನಡೆದಿದ್ದಂಥ ಎಕ್ಸಾಮ್ನ ಇಡೀ ಉಸ್ತುವಾರಿಯನ್ನು ಹೊತ್ತಿದ್ದು ಇದೇ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸೋದಾಗಿರ್ಬೋದು, ಇನ್ವಿಜಿಲೇಟರ್ಗಳನ್ನ ನೇಮಕ ಮಾಡುವಂಥದ್ದಾಗಿರ್ಬೋದು, ಎಕ್ಸಾಮ್ ಸೆಂಟರ್ಗಳನ್ನ ಸೆಲೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಯಾವ ಅಭ್ಯರ್ಥಿಗಳು ಯಾವ ಎಕ್ಸಾಮ್ ಸೆಂಟರ್ನಲ್ಲಿ ಎಕ್ಸಾಮ್ ಬರೀಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂಥ ಹಕ್ಕಿದ್ದಿದ್ದು ಕೂಡ ಇದೇ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವ್ರಿಗೆ. ಹೀಗಾಗಿ ಆ ಅಧಿಕಾರಿಗಳು ಜ್ಞಾನೇಂದ್ರ ಕುಮಾರ್ ಅವರ ಪೂರ್ವಾಪರವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಖುದ್ದು 2 ದಿನಗಳ ಕಾಲ ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿಯಲ್ಲಿ ನಡೆದಿದ್ದಂಥ ಇಡಿ ದಾಳಿ ಸಂದರ್ಭದಲ್ಲಿ ಜ್ಞಾನೇಂದ್ರ ಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ, ಶಿವಶಂಕರಪ್ಪ ಸಾಹುಕಾರ್ಗೆ ಸಂಬಂಧಪಟ್ಟಂತೆ ಅಗತ್ಯ ದಾಖಲಾತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. 18ನೇ ತಾರೀಕು ದಾಳಿ ಆದ್ರೆ 20ನೇ ತಾರೀಕು ಯಾಕೆ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನಿಂದ ದೆಹಲಿಗೆ ಹೋಗ್ತಾರೆ ಅನ್ನೋ ಮಾಹಿತಿಯನ್ನ ನೋಡಿದಂಥ ಸಂದರ್ಭದಲ್ಲಿ ಹಲವು ರೆಸಾರ್ಟ್ಗಳ ಮೇಲೆ ದಾಳಿ ಆಗುತ್ತೆ. ಹಲವು ಅಭ್ಯರ್ಥಿಗಳು ಇಡೀ ಮುಂದೆ ಬಾಯಿಯನ್ನು ಬಿಡ್ತಾರೆ. ಹಣಕಾಸಿನ ವ್ಯವಹಾರ ಆಗಿತ್ತು, ಪ್ರಶ್ನೆ ಪತ್ರಿಕೆಗಳನ್ನು ಮೊದಲೇ ಕೊಡಲಾಗಿತ್ತು, ನೇರವಾಗಿ ರೆಸಾರ್ಟ್ನಿಂದ ನಮ್ಮನ್ನ ಎಕ್ಸಾಮ್ ಸೆಂಟರ್ಗಳಿಗೆ ಕರ್ಕೊಂಡು ಹೋಗಿದ್ರು ಅಂತೇಳಿ ಇಡಿ ಅಧಿಕಾರಿಗಳ ಮುಂದೆ ಯಾವಾಗ ಬಾಯಿ ಬಿಡ್ತಾರೆ, ಆಗ ಜ್ಞಾನೇಂದ್ರ ಕುಮಾರ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮುನ್ಸೂಚನೆ ಸಿಕ್ಕಿರುವಂಥದ್ದು, ನನ್ನ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ಬೋದು, ನನ್ನ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡ್ಬೋದು ಅಂತೇಳಿ ತರಾತುರಿಯಲ್ಲಿ ಅವರು ಬೆಂಗಳೂರಿನಿಂದ ದೆಹಲಿಗೆ ತೆರಳಿರುವಂಥದ್ದು. ಆದ್ರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಆದ್ರೆ ನೇರವಾಗಿ ಗೃಹ ಸಚಿವರು ರಿಯಾಕ್ಟ್ ಅನ್ನ ಮಾಡಿದರೆ IT ದಾಳಿ ಇಲ್ಲ, ಇಡಿ ದಾಳಿ ಇಲ್ಲ, ವೈಯಕ್ತಿಕ
ಆರೋಗ್ಯಕ ಸಮಸ್ಯೆ ಆಗಿದೆ, ತಂದೆಯವರ ಆರೋಗ್ಯ ಸಮಸ್ಯೆಯಿಂದಾಗಿ ಅವರು ಉತ್ತರ ಪ್ರದೇಶಕ್ಕೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಸದ್ಯ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದಲ್ಲ, ಉತ್ತರ ಪ್ರದೇಶದಲ್ಲೂ ಕೂಡ ಜ್ಞಾನೇಂದ್ರ ಕುಮಾರ್ ಅವರ ಪತ್ತೆ ಕಾರ್ಯವನ್ನು ಇಡಿ ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ನಿನ್ನೆ ಸರಿಸುಮಾರು 9 ತಾಸುಗಳ ಕಾಲ ನಡೆದಂಥ ದಾಳಿ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕೆಲವೊಂದಷ್ಟು ಮಹತ್ವದ ದಾಖಲಾತಿಗಳನ್ನು ವಶಕ್ಕೆ ಪಡಿಸಿಕೊಂಡಿರುವಂಥದ್ದು. ಆದರೆ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಗಿದ ನಂತರದಲ್ಲಷ್ಟೇ ಕೊಡಬೇಕಾಗುತ್ತೆ. ಆದ್ರೆ ಶಿವಶಂಕರಪ್ಪ ಸಾವುಕಾರ್ ಮನೆ ಮೇಲೆ 48 ಗಂಟೆಗಳ ಕಾರ್ಯಾಚರಣೆ, ಕೆಪಿಎಸ್ಸಿ ಕಚೇರಿ ಮೇಲೆ 2 ದಿನಗಳ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದ್ ಕಡೆ ಪಶುವೈದ್ಯಾಧಿಕಾರಿಗಳ ಹುದ್ದೆಯಲ್ಲಿ ನಡೆದಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತ ಅಗತ್ಯ ದಾಖಲಾತಿಗಳು ಶಿವಶಂಕರಪ್ಪ ಸಾವುಕಾರ್ 2019ರಿಂದ ಇದುವರೆಗೂ ಅಂದ್ರೆ ಕಳೆದ ಮಾರ್ಚ್ವರೆಗೂ ಕೂಡ ಕೆಪಿಎಸ್ಸಿಯಲ್ಲಿ ಯಾವೆಲ್ಲ ಬೇರೆ ಬೇರೆ ಎಕ್ಸಾಮ್ಗಳು ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು. ಮತ್ತೊಂದು ಕಡೆ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ಕೆಪಿಎಸ್ಸಿಯ ಎಕ್ಸಾಮ್ ಕಂಟ್ರೋಲರ್ ಆಗಿ ಬಂದಂತ ನಂತರದಲ್ಲಿ ಯಾವೆಲ್ಲ ಎಕ್ಸಾಮ್ಗಳಾಗಿದೆ ಸಂಪೂರ್ಣ ದಾಖಲಾತಿಗಳನ್ನ ಇಡಿ ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. ಸದ್ಯ ನಿನ್ನೆ ನಡೆದಿದ್ದಂಥ ದಾಳಿ ಅಂತ್ಯವಾಗಿರುವಂಥದ್ದು. ಇನ್ನಷ್ಟೇ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.